ಒಮ್ಮೆ ಒಂದು ಚಿಕ್ಕ ಗಿರಿಗ್ರಾಮದಲ್ಲಿ ವಸುಧೇವ ಎಂಬ ಯುವಕ ವಾಸಿಸುತ್ತಿದ್ದ. ಬಡತನದ ಪರಿಸ್ಥಿತಿ, ಮನೆಯಲ್ಲೊಂದು ಹಳೆಯ ದೀಪ, ಹಾಳಾದ ಮನೆಮೇಲು ಮತ್ತು ಹೃದಯದಲ್ಲಿ ತುಂಬಾ ದೊಡ್ಡ ಕನಸುಗಳು. ವಸುಧೇವ ಯಾವಾಗಲೂ ಮನೆಯ ಹಿಂದೆ ಇರುವ ದೊಡ್ಡ ಬೆಟ್ಟದ ಮೇಲೆ ಹೊಳೆಯುವ ಬೆಳಕು ನೋಡುತ್ತಿದ್ದ. ಆ ಸ್ಥಳವನ್ನು ಗ್ರಾಮದಲ್ಲಿ ಜ್ಞಾನದೀಪ ಎನ್ನುವರು. ಆ ಬೆಳಕನ್ನು ಮುಟ್ಟುವವನಿಗೆ ಜೀವನದಲ್ಲಿ ಏನು ಬೇಕಾದರೂ ಸಿಗುತ್ತದೆ ಎಂದು. ಒಂದು ರಾತ್ರಿ ವಸುಧೇವ ತನ್ನ ತಂದೆ ತಾಯಿಯ ಮುಂದೆ ಹೇಳಿದ, ನಾನು ಆ ಬೆಟ್ಟದ ಮೇಲೆ ಇರುವ ಬೆಳಕನ್ನು ನೋಡಬೇಕು, ನನ್ನ ಜೀವನ ಬದಲಿಸಬೇಕು. ತಾಯಿ ಚಿಂತೆ, ತಂದೆ ನಗು, ಆದರೆ ಇಬ್ಬರೂ ಒಪ್ಪಿದರು. ಅವನು ಒಂದೇ ಚಿಕ್ಕ ಬಟ್ಟೆ ಚೀಲ, ಸ್ವಲ್ಪ ರೊಟ್ಟಿ ತೆಗೆದುಕೊಂಡು ಪ್ರಯಾಣಕ್ಕೆ ಹೊರಟ. ಬೆಟ್ಟಕ್ಕೆ ಹೋಗಲು ದಟ್ಟ ಕಾಡು, ನೀರಿನ ಶಬ್ದಗಳು, ಕತ್ತಲೆ, ಪ್ರಾಣಿಗಳ ಗರ್ಜನೆ. ವಸುಧೇವ ಹೆದರಿ ನಿಂತ. ಹಿಂತಿರುಗಬೇಕೋ ಮುಂದುವರಿಸಬೇಕೋ? ಅಲ್ಲಿ ಒಬ್ಬ ವೃದ್ಧ ತಪಸ್ವಿ ಕಂಡ. ಅವರು ಕೇಳಿದರು, ಹುಡುಗ, ಏನು ಹುಡುಕುತ್ತಿದ್ದೀಯಾ? ವಸುಧೇವ ಹೇಳಿದ, ನನ್ನ ಕನಸು. ವೃದ್ಧರು ನಗುತ್ತ ಹೇಳಿದರು, ನಿನ್ನ ಕನಸು ಕತ್ತಲಲ್ಲೂ ಬೆಳಗಬೇಕು, ಭಯ ಬಂದರೂ ನಿಲ್ಲಬೇಡಿ. ವಸುಧೇವ ಧೈರ್ಯ ಹೊಂದುತ್ತಾನೆ, ಕಾಡನ್ನು ದಾಟುತ್ತಾನೆ. ಕಾಡು ದಾಟಿ ಒಂದು ದೊಡ್ಡ ನದಿ, ನದಿಯ ಮೇಲೆ ಒಂದು ಮುರಿದ ಸೇತುವೆ. ಯಾವ ದಾರಿಯಿಲ್ಲ. ಅಲ್ಲಿ ಒಬ್ಬ ಕೃಷಿಕನು ನೀರಿನಲ್ಲಿ ಅಲೆಮಾರಿ ಗಿರ್ಚಿ ಹೊಡೆಯುತ್ತಿದ್ದ. ವಸುಧೇವ ತನ್ನನ್ನು ಅಪಾಯಕ್ಕೆ ಹಾಕಿ ಆತನನ್ನು ರಕ್ಷಿಸಿದ. ಕೃಷಿಕ ಆಭಾರದೊಂದಿಗೆ ಹೇಳಿದ, ನಿನ್ನ ಧೈರ್ಯ ನಾನು ಈಗ ಮರೆಯುವುದಿಲ್ಲ ಎನ್ನುತ್ತಾ ತನ್ನ ಎತ್ತಿನ ಗಾಡಿಯನ್ನು ತಂದು ನದಿಯನ್ನು ದಾಟಲು ಸಹಾಯ ಮಾಡಿದ. ವಸುಧೇವ ಸಿಕ್ಕಿದ್ದ ಅಡ್ಡಿಯನ್ನು ಒಳ್ಳೆಯತನದಿಂದ ದಾಟಿದ. ಬೆಟ್ಟ ತಲುಪುತ್ತಿದ್ದಂತೆ ಮಾರ್ಗ ತುಂಬಾ ಕಲ್ಲು, ಬರೀ ಬಂಡೆಗಳು, ಕಾಲಿಗೆ ಗಾಯ, ದೇಹ ಸುಸ್ತು. ಅಲ್ಲಿ ಕೆಲವು ಜನರು ಕುಳಿತು ಅಳುತ್ತಿದ್ದರು. ಅವರು ಮಾತನಾಡಿದರು, ನಾವು ಹತ್ತಲಾರದೆ ಇಲ್ಲೇ ನಿಲ್ಲಿಸಿದ್ದೇವೆ, ನೀನು ಕೂಡ ನಿಲ್ಲು, ಮೇಲಕ್ಕೆ ಏನೂ ಕೂಡಿಲ್ಲ. ವಸುಧೇವ ಕೆಲವು ಕ್ಷಣ ತಲೆಬಾಗಿದ. ನಂತರ ಹೇಳಿದ, ನಾನು ನಿಲ್ಲಲು ಬಂದಿಲ್ಲ, ನಡೆದಿದ್ದೇನೆಂದರೆ ಮುಟ್ಟುವವರೆಗೂ. ಅವನು ರಕ್ತ ಬರುತ್ತಿದ್ದರೂ ಹತ್ತುತ್ತಾನೆ, ಜನರಿಗೆ ಪ್ರೇರಣೆ ನೀಡುತ್ತಾನೆ. ಆ ಜನರೂ ಅವನ ಜೊತೆ ಸೇರಿ ಹತ್ತುತ್ತಾರೆ. ಅಂತಿಮವಾಗಿ ಬೆಟ್ಟದ ಚೂಡಿಗೆ ತಲುಪುತ್ತಾನೆ. ಅಲ್ಲಿ ಒಂದು ದೊಡ್ಡ ಕಲ್ಲಿನ ನಡುವೆ ಹಳೆಯ ದೀಪ ಬೆಳಗುತ್ತಿತ್ತು. ಆ ಬೆಳಕು ಸೂರ್ಯನ ಬೆಳಕೋ ಅಥವಾ ಚಿನ್ನದ ಬೆಳಕೋ ಅಲ್ಲ. ಅದು ಧೈರ್ಯ, ಪರಿಶ್ರಮ ಹಾಗೂ ಹೃದಯದ ಬೆಳಕು. ಅವನು ಅಚಲವಾಗಿ ನೋಡುತ್ತಾನೆ. ಅತ್ತೆ ಒಂದು ಶಿಲಾಶಾಸನ, ಬದುಕಿನ ಬೆಳಕು ಹೊರ ಜಗತ್ತಿನಲ್ಲಿಲ್ಲ, ನಿನ್ನೊಳಗಿದೆ. ವಸುಧೇವಗೆ ಅರ್ಥವಾಯಿತು, ಬೆಟ್ಟದ ಬೆಳಕು ಪ್ರವಾಸವಲ್ಲ, ಪರೀಕ್ಷೆ. ಅವನು ತಿಳಿದುಕೊಂಡ, ನಿನ್ನ ಪ್ರಯತ್ನವೇ ನಿನ್ನ ಭವಿಷ್ಯ, ನಿನ್ನ ಹೃದಯವೇ ನಿನ್ನ ಬೆಳಕು. ವಸುಧೇವ ಹಳ್ಳಿಗೆ ಹಿಂತಿರುಗುತ್ತಾನೆ. ಜನರು ಅವನಿಗೆ ಗೌರವಿಸುತ್ತಾರೆ. ಅವನ ಮಾತು, ನಾನು ಏನನ್ನೂ ಕಂಡೇ ಇಲ್ಲ, ನನ್ನ ಒಳಗಿದ್ದ ಶಕ್ತಿಯನ್ನು ಕಂಡೆ. ಅವನು ಗ್ರಾಮದಲ್ಲಿ ಮಕ್ಕಳಿಗೆ, ರೈತರಿಗೆ, ಬಡವರಿಗೆ ಪ್ರೇರಣೆ ನೀಡುತ್ತಾನೆ. ಹಳ್ಳಿಯ ಜೀವನ ಬದಲಾಗುತ್ತದೆ. ವಸುಧೇವ ಈಗ ವಸು ಗುರೂಜಿ ಎನ್ನುತ್ತಾರೆ. ಅವನ ಬೆಳಕು ಜನರ ಬದುಕಿಗೂ ಬೆಳಕಾಗುತ್ತದೆ. ಬೆಟ್ಟ ಯಾವಾಗಲೂ ಎತ್ತರದಲ್ಲಿರಲ್ಲ. ಕೆಲಸ, ಶ್ರಮ, ಧೈರ್ಯ ಇವುಗಳೇ ನಿಜವಾದ ಎತ್ತರ. ಜೀವನದಲ್ಲಿ ಬೆಳಕು ಬೇರೆ ಯಾರೂ ಕೊಡೋದಿಲ್ಲ. ನಿನ್ನ ಒಳಗಿರುವ ನಂಬಿಕೆಯೇ ನಿನ್ನ ಬೆಳಕು.